ತಾವು ಹೇಳುವಂಥದ್ದು 188 ಮನೆ ಒಡೆದಿದ್ದಾರೆ ಇಲ್ಲಿ. ಈ 188 ಮನೆಗಳ ಪೈಕಿ ಯಾರದ್ದಾದರೂ ಮನೆ ಅಧಿಕೃತವಾಗಿದ್ದರೆ ಅವರಿಗೆ ಮಾತ್ರ ಪರಿಹಾರ ಅಂತ ನೀವು ಹೇಳೋದು ಕರೆಕ್ಟ್. ಇದನ್ನ ಹೊರತುಪಡಿಸಿ ಬೇರೆ ಯಾರಿಗಾರು ಪರಿಹಾರ ಕೊಟ್ರೆ ಅನಿಲ್ ಇಲ್ಲಿ ಬಂದು ಉತ್ತರ ಕೊಡ್ತೀರಾ ನೀವು? ಸರ್ ಒಂದು ನಿಮಿಷ. ಅಧಿಕೃತ ಆ ಮನೆ ನಾವು ಹೇಳೋದು ಒಂದು ನಿಮಿಷ, ಖಾತೆಯಾಗಿ ಅವರು ಸೈಟ್ ತಗೊಂಡು ಅವರ ಹೆಸರಿಗೆ ರಿಜಿಸ್ಟರ್ ಆಗಿ ಅವರು ಮನೆ ಕಟ್ಕೊಂಡಿದ್ದನ್ನ ನಾವು ಒಡೆದು ಹಾಕಿದ್ರೆ ಮಾತ್ರ ಪರಿಹಾರ ಅಂತ ವಸತಿ ಸಚಿವರು ಹೇಳಿದ್ರು. ನಾನು ಇದೇ ಚಾನಲ್ಗೆ ಬಂದು ನೀವು ಕರೀನಿ, ನಾನು ಬಂದು ಉತ್ತರ ಕೊಡ್ತೀನಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಹೌಸಿಂಗ್ ಮಿನಿಸ್ಟರ್ ಇವತ್ತು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾವು ನಿನ್ನೆಯಿಂದ ಪ್ರೋಸೆಸ್ ಅನ್ನ ಆರಂಭ ಮಾಡಿದೀವಿ, ಎಲ್ಲರ ದಾಖಲಾತಿಗಳನ್ನು ತರಿಸ್ತಾ ಇದ್ದೀವಿ. ಯಾರಾದರೂ ಇದರೊಳಗಡೆ ನಿಜವಾದಂಥ ಫಲಾನುಭವಿಗಳಿದ್ರೆ ಅವರಿಗೆ ನಾನು ಕೊಡುವಂಥ ಕೆಲಸ ಮಾಡಿದ್ದೀನಿ. ಅದು 1ನೇ ತಾರೀಕಿಗೆ ಕೊಡ್ತೀವಿ ಅನ್ನೋ ಮಾತನ್ನು ಸಹ ಹೇಳಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಅಜಿತ್ ಅವರೇ, there is a huge gap between ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಕರ್ನಾಟಕದ ಹೌದೌದು ಅಹಮದ್ ಖಾನ್ ಹೇಳಿದ್ದು ಕನ್ನಡಿಗರು ಅಧಿಕೃತ ಅಂತಕ್ಕಂಥದ್ದು ಮಾತೇ ಹೇಳಿಲ್ಲ ಸರ್ಕಾರ. ಅವ್ರೇನ್ ಹೇಳಿದ್ರು ಸರ್, ನಿಮ್ಮ ದಯವಿಟ್ಟು ಪ್ಲೇ ಮಾಡಿ. ದಯವಿಟ್ಟು ಪ್ಲೇ ಮಾಡಿ. ಅವ್ರು ಹೇಳಿರೋದೇನು ಅಂದ್ರೆ ಕನ್ನಡಿಗರು ಇಲ್ಲಿ ಕುತ್ಕೊಂಡು ದಾರಿ ತಪ್ಪಿಸೋದು ಬೇಡ. ಅವ್ರು ಹೇಳಿರೋದಿಷ್ಟೇ, ಈ 188 ಕುಟುಂಬಗಳೇನು ಮನೆಗಳನ್ನು ಕಳ್ಕೊಂಡಿದಾವಲ್ಲ, ಇವರ ಪೈಕಿ ಯಾರಾದರೂ ಸರ್ಕಾರ ಕೊಡುವ ಮನೆಗೆ ಅರ್ಹರಾಗುವವರಿದ್ದಾರೆ, ಅವರಿಗೆ 1ನೇ ತಾರೀಕಿಗೆ ಕೊಡ್ತಾರೆ. ಒಂದು ನಿಮಿಷ. ಓಕೆ, ಎಲಿಜಿಬಿಲಿಟಿ ಅಂದ್ರೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ ವಾಟ್ ಇಸ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೀನ್? ಯಾಕೆ ಮನೆ ಇರಬಾರ್ದು, ಅವ್ರ ಮನೆಗೆ ಅವರ ಕುಟುಂಬಕ್ಕೆ ಯಾವುದೇ ಸರ್ಕಾರಿ ಜಾಗ ಆಗಲಿ ಮನೆ ಆಗಲಿ ಮಂಜೂರಾಗಿರಬಾರ್ದು, ಅವರು ಕರ್ನಾಟಕದ ನಾಗರಿಕರಾಗಿರಬೇಕು. ದಟ್ ಇಸ್ ದ ಎಲಿಜಿಬಿಲಿಟಿ. ಸರ್, ದಟ್ ಈಸ್ ಒನ್ ಪಾರ್ಟ್ ಆಫ್ ದ ಹೋಲ್ ಡಿಸ್ಕಷನ್. ಸೆಕೆಂಡ್ ಪಾರ್ಟ್ ಆಫ್ ದ ಹೋಲ್ ಡಿಸ್ಕಷನ್ ಏನಂತಂದ್ರೆ, ಬಿಕಾಸ್ ಆಫ್ ದ ಡೆಮಾಲಿಷನ್ ಆಗಿರೋ ಒಂದೇ ಒಂದು ಕಾರಣಕ್ಕೆ ಅವರು ಸಹ ಹೇಳಿರೋದು. ಎರಡು ಮ್ಯಾಟ್ರ್ ಇದೆ. ಸರ್ಕಾರ ಮಾಡಿರೋದು ಇಲ್ಲಿಗಲ್ ಅಂತ ಆಗತ್ತೆ ಇವ್ರು ಹೇಳ್ತಿರ್ತಕ್ಕಂಥ ಪಾಯಿಂಟ್. ಆದ್ರೆ ಅಜಿತ್ ಸರ್, ಇವತ್ತು ಸಿದ್ದರಾಮಣ್ಣ ಅವರ ಒಂದು ರಾಜಕೀಯ ಜೀವನದಲ್ಲಿ ಕೆರಿಯರಲ್ಲಿ ಅಷ್ಟು ದೊಡ್ಡ ಒಂದು ಸೀಸನ್ಡ್ ಪೊಲಿಟಿಷಿಯನ್ನು ರಾಜಕೀಯ ಮಟ್ಟದಲ್ಲಿ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಒಂದು ಕೆಟ್ಟ ನಿರ್ಧಾರ ತಗೊಂಡಿದ್ದಾರೆ ಅಂದರೆ ಇದು ಪಿಣರಾಯಿ ವಿಜಯನ್. ಹೌದು, ಪಕ್ಕ ಸ್ಟೇಟದ CM. ಯಾಕೆ ಛತ್ತೀಸ್ಗಢಲ್ಲಾಗಲಿ ವೆಸ್ಟ್ ಬೆಂಗಾಲಲ್ಲಿ ಏನಾದರೂ ಕೆಟ್ಟದ್ದು ಏನೋ ಒಂದು ಆದರೆ ನಮ್ಮ CM ಟ್ವೀಟ್ ಮಾಡ್ತಾರಲ್ವ, ಎಕ್ಸ್ ಖಾತೆನಲ್ಲಿ ಹಾಕ್ತಾರಲ್ವ, ಹಾಕಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ ಸರ್. ಪಿಣರಾಯಿ ವಿಜಯನ್ ಅವ್ರು ರಾಜಕೀಯಕ್ಕೆ ಹಾಕಿದ್ದಾರೆ ಅಂತ ಹೇಳ್ಬೋದಿತ್ತಲ್ಲ. ನಮ್ಮ CM ಮತ್ತೆ DCM ತುಂಬಾ ಡೆಮಾಲಿಷನ್ ಮಾಡೋದಕ್ಕಿಂತ ಮುಂಚೆ ನೋಟಿಸ್ ಕೊಟ್ಟಿದ್ವಿ ಅಂತ. BMTF ಅಂಡರ್ ಅಲ್ಲಿ ಅಕ್ರಮವಾಗಿ ಯಾರು ಕಟ್ಟಡಗಳು ಕಟ್ಟಿದ್ದಾರೆ ಅದ್ರ ತೆರವು ಕಾರ್ಯಾಚರಣೆ ಮಾಡ್ತಿದೀವಿ ಅಂತ ಇವ್ರು ಹೇಳ್ಬೋದಿತ್ತಲ್ಲ. ಒಂದ್ ಸೆಕೆಂಡ್ ಸರ್, ಹೇಳ್ತೀನಿ ಸರ್. ಇದನ್ನ KC ವೇಣುಗೋಪಾಲ್ ಅವರು ಎಕ್ಸ್ ಖಾತೆ ಮೂಲಕ CM ಅಂಡ್ DCM ಅವ್ರಿಗೆ ಸಜೆಸ್ಟ್ ಮಾಡೋ ಅಂತ. ಹೇಳ್ತೀನಿ, ಒಂದ್ ನಿಮಿಷ ಹೇಳ್ತೀನಿ ಸರ್. ಇಲ್ಲಿ ಆಗಿರೋದೇ ಅಕ್ರಮ ಒತ್ತುವರಿ ಕಾರ್ಯಾಚರಣೆ, ಆಯ್ತಾ ಸರ್? ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿದೆ ಅಲ್ವಾ ಸರ್? ಇಲ್ಲಿ ಅಕ್ರಮವಾಗಿ ಅಷ್ಟೇ ಆ ಲೇಔಟ್ಗಳ ಹೆಸರೇ ಇಲ್ಲ. ಅಂಡರ್ BBMP ನಲ್ಲಿ ಆ ಲೇಔಟ್ಗಳೇ ನಾವು ಸುಮ್ಮನೆ ಅಸಂಪ್ಷನ್ ಅಲ್ಲಿ ಅದು ಮಾಡ್ಕೊಂಡವ್ರು ಮಾಡ್ತಿದ್ದಾರೆ ಅಲ್ವಾ ಸರ್? ಅಲ್ಲಿ ಅವ್ರು ಹೇಳೋದು, ಅವತ್ತು ಡೆಮಾಲಿಷನ್ ಟೈಮಲ್ಲಿ ಅಧಿಕಾರಿಗಳು ಹೇಳೋದು, ಕಂಪ್ಲೀಟ್ ಎಂಟೈರ್ ಈ 5 ಎಕರೆ ಏನಿದೆ ಸೂಪರ್ ಇದರಲ್ಲಿ ಎಲ್ಲ ಅಕ್ರಮವಾಗೇ ಇದ್ದೆ, ಇದೆಲ್ಲ ಕೂಲಂಕುಷವಾಗಿ ನೋಡಿ ಪರಿಶೀಲನೆ ಮಾಡಿ ನಾವು ಡೆಮಾಲಿಷನ್ ಮಾಡ್ತಿದೀವಿ ಅಂತ. ಇವಾಗ ಇದು ರಾಜಕೀಯಕ್ಕೆ ಪ್ರೇರೇಪಿತವಾಗಿ ಆಯ್ತು ಅಂತ ಹೇಳಿ ಇವ್ರು ಅದು ಹೆಂಗೆ ಸರ್ ಪುನಃ ಅಸಂಪ್ಷನ್ ಇದು ರೀಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. 180 ಮನೆಗಳು ಹೊಡೆದಿದ್ದೀವಿ, ಇದ್ರಲ್ಲಿ ಯಾರು ಸರಿ ಇದ್ದಾರೆ ಅವ್ರದ್ದು ಅಂದ್ರೆ ಅದ್ ಹೆಂಗೆ ಹೌ ಕಮ್ ಒಂದು ನಂದು ಕ್ವಶನ್ ಇಷ್ಟೇ. ನಂದು ಕ್ವಶನ್ ಅಂತಲ್ಲ ಸರ್, ಇವಾಗ ಡಿಬೇಟ್ ಬೇರೆ ಇರಲಿ. ನನ್ನ ಪ್ರಶ್ನೆ ನಾನು ಜನರ ಪರವಾಗಿ ಕೇಳ್ತಿದ್ದೀನಿ. ಈಗ ನೀವು CM DCMಗೆ ನಮ್ಗೆ ರೆಸ್ಪೆಕ್ಟ್ ಇದೆ. ಅವ್ರು ಯಾವುದೇ ಪಕ್ಷ ಇದ್ರೂ ನಮ್ಮ CM ನಮ್ಮ ರಾಜ್ಯನ ಆಳ್ತಿದ್ದಾರೆ. ಯಾವುದೋ ಮಾನವೀಯತೆ ಆಧಾರದ ಮೇಲೆ ನಮ್ಮ ಜಮೀನುಗಳನ್ನ ಕೊಡ್ಲಿಕ್ಕೆ ಅವ್ರಿಗೆ ಬರಲ್ಲ. ಹಂಗೆಲ್ಲ ಆ ಕಾನೂನಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ. ಮಾನವೀಯತೆ ಆಧಾರದ ಮೇಲೆ ಅಲ್ಲಾಗಿದ್ರೆ ಬಸವನಪುರದಲ್ಲಿ ನೋಡಿದ್ರು, KG ಹಳ್ಳಿಲಿ ನೋಡಿದ್ರು, ಗಿರಿನಗರದಲ್ಲಿ, ರಾಜರಾಜೇಶ್ವರ ನಗರ, ಹತ್ತಿಬೆಲೆ ಅದೆಲ್ಲ ಬರುತ್ತೆ ಸರ್. ಸುಮ್ಮನೆ ಅಲ್ಲ, ಯಾಕೆ ಅವರೆಲ್ಲ ಬಡವರೇ ಅಲ್ವಾ, ಅವರೆಲ್ಲ ಕೆಳವರ್ಗದವರೇ ಅಲ್ವಾ, ಬರುತ್ತೆ. ಒಂದ್ ನಿಮಿಷ ಹೇಳ್ತೀನಿ. ಇದಕ್ಕೆಲ್ಲ ಈ ಸಲಹೆಗಾರರಿಗೆ ಏನಾದ್ರೂ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ KC ವೇಣುಗೋಪಾಲ್ ಅವ್ರಿಗೆ ನೀವು ಪೋಸ್ಟ್ ಹೇಳಿ ಸರ್. ಕೇಳಿ ಸರ್, ಅಲ್ಲ ನೀವು ಈ ಪ್ರಶ್ನೆ ಅವ್ರಿಗೆ ಫಸ್ಟ್ ಕೇಳೋಣ. ನಿಮ್ ಪಾರ್ಟಿಯ ಸರ್ಕಾರಗಳಿದ್ವಲ್ವಾ 2018-19 ನಿಮ್ ಪಾರ್ಟಿ ಸರ್ಕಾರಗಳಿದ್ದು. ಕೋಗಿಲು ಗ್ರಾಮಸ್ಥರು ಪತ್ರ ಬರೆದಿದ್ದೆ ಅವಾಗ 2018ರಲ್ಲಿ ಮುಖ್ಯಮಂತ್ರಿ. ಆಮೇಲೆ ಇವ್ರದ್ದು ಇಬ್ರು ಮುಖ್ಯಮಂತ್ರಿಗಳು. ಪ್ರಶ್ನೆ ಮುಗಿಸ್ತೀವಿ. 2018ರಿಂದ 23ರವರೆಗೆ ನೀವಂತರೂ ಏನು ಕ್ರಮ ತೆಗೆದುಕೊಂಡಿಲ್ಲ. ಕಾಂಗ್ರೆಸ್ ಸರ್ಕಾರ ಕ್ರಮ ತೆಗೆದುಕೊಂಡಿದೆ.
ಪಿನರಾಯಿ ವಿಜಯನ್ ಪಾಲಿಟಿಕ್ಸ್ ಶುರು ಮಾಡಿದ್ರು ನಾನು ಅದನ್ನೇ KC ಸರ್ ವೇಣುಗೋಪಾಲ್ ನಾನು ಅದ್ರಲ್ಲಿ ಮತ್ತೆ ಹೇಳ್ತಿರೋದು. ಪ್ರವೇಶ ಆಮೇಲೆ ಮಾಡಿದ್ದಾರೆ. ಅಶ್ವಿನಿ ಸರ್, ಒಂದ್ ನಿಮಿಷ Demolition ಅಂತೂ ಆಗಿದೆ ಅಲ್ವಾ? ನೀವು ಮಾತಾಡಿದ್ರಿ ಅಡ್ಮಿನಿಸ್ಟ್ರೇಟಿವ್ಲಿ ತುಂಬಾ ತಪ್ಪು ನಿರ್ಧಾರ ತೆಗೆದುಕೊಂಡ್ರು ಅಂತ. ಕೆಲವು ಸಲ ಅಡ್ಮಿನಿಸ್ಟ್ರೇಟಿವ್ ತಪ್ಪು ನಿರ್ಧಾರಗಳು ಪೊಲಿಟಿಕಲಿ ಕರೆಕ್ಟ್ ನಿರ್ಧಾರ ಆಗಿರ್ತವೆ. ಪೊಲಿಟಿಕಲಿ Politically ಪ್ರೂವ್ ಮಾಡ್ಬೇಕಲ್ಲ. ನಾನು ಹೇಳ್ತೀನಿ ಪ್ರೂವ್ ಮಾಡ್ಬೇಕಲ್ಲ. ಏನ್ ಪ್ರೂವ್ ಮಾಡ್ತೀರಿ? It is a political decision. ಅದನ್ನೇ ಇವ್ರು ಹೇಳ್ಬೇಕಲ್ಲ. ಈಗ ಕಾಂಗ್ರೆಸ್ ಅವರು ಒಪ್ಕೋಬೇಕಲ್ಲ. ಏಪ್ರಿಲ್ ನಲ್ಲಿ ಎಲೆಕ್ಷನ್ ಕಾಂಗ್ರೆಸ್ ಅವರು ಒಪ್ಕೋಬೇಕಲ್ಲ ಅದನ್ನ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಸೆಲೆಕ್ಟಿವ್ಲಿ ಮಾಡ್ತಿದ್ದೀವಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಯಾರೋ ಬಸವನಪುರದಲ್ಲಿ ತುಮಕೂರಿಂದ ಭಾಗದಿಂದ ಬಂದವರು ಮಂಡ್ಯದಿಂದ ಬಂದವರಿಗೆ ನಾವು ಹೆಲ್ಪ್ ಮಾಡಲ್ಲ, ಸೆಲೆಕ್ಟಿವ್ಲಿ ಮಾಡ್ತಿದೀವಿ ಅಂತ ಒಪ್ಕೋಬೇಕು. ಇವತ್ತು ಕಾಂಗ್ರೆಸ್ ಅವರು 2018ರಲ್ಲೂ ಅದೇ ಆಗಿತ್ತು. ಅವತ್ತೂ ಕಾರ್ಯಾಚರಣೆ ಮಾಡಿದಾಗ ಹೇಗೆ ಅದು ತೆರವು ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ಆದಾಗ ಅದಕ್ಕೆ ಸಮಜಾಯಿಷಿ ಕೊಟ್ಟರು. ಅವತ್ತಿನ ಸಿಎಂ ಆದಂತವ್ರು ಈ ಲ್ಯಾಂಡ್ ಸರ್ಕಾರಕ್ಕೆ ಸೇರಿದಂತ ಕುಮಾರಣ್ಣ ಅವ್ರು ಬಂದು ಹೇಳಿದ್ರು. ಇವತ್ತು ಸಿಎಂ ಅಂಡ್ ಡಿಸಿಎಂ ಎಲ್ಲಿ ಹೇಳ್ತಿದ್ದಾರೆ? ಅವ್ರಿಗೆ ಧೈರ್ಯ ಬೇಕಲ್ವಾ? ಸರ್ ದಯವಿಟ್ಟು ಇಲ್ಲ ನಾನು ಪ್ರಶ್ನೆ ಸರ್ ದಯವಿಟ್ಟು ಸರ್ ಜನರ ಪರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ. ಟಾಪಿಕ್ ಡೈವರ್ಟ್ ಮಾಡೋದು ಬೇಡ ಸರ್. ಈಗ ಆಲ್ರೆಡಿ ಕಾಂಗ್ರೆಸ್ ಅವರು ಸಿಗಾಕೊಂಡಿದ್ದಾರೆ. ಅಜಿತ್ ಸರ್ ದಯವಿಟ್ಟು ಅಣ್ಣ ಒಂದೇ ಸೆಕೆಂಡ್ ಅಣ್ಣ ಸರ್ ನಾನು ಪ್ರಶ್ನೆ ಕೇಳಿ ಸರ್. ಅಶ್ವಿನ್ ಪ್ಲೀಸ್ ಸರ್ ಇವತ್ತು ಅವರು ಅದೇನೋ ಬರ್ತಾ ಬರ್ತಾ ರಾಯರ್ ಕುದುರೆ ಅಂತಾರಲ್ರಿ, ಹಂಗ ಆಗಬೇಡಿ ಪ್ಲೀಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.